ಮಂಗಳೂರಲ್ಲಿ ಪೊಲೀಸ್ ಸದ್ದು ಜೋರಾಗಿದೆ. ಕರಾವಳಿಯಲ್ಲಿ ಬೀಳ್ತಾ ಇರೋ ಹೆಣದ ರಾಶಿಗೆ ಬ್ರೇಕ್ ಹಾಕಬೇಕು ಅಂತ ಹಳೆ ಕೇಸ್ಗೆ ಕೈ ಹಾಕಿದ್ದಾರೆ. ಹಿಂದೂ ಮುಖಂಡರ ಬುಡಕ್ಕೆ ಬರ್ತಾ ಇದ್ದಂತೆ ರಾಜಕೀಯ ಕದನ ಜೋರಾಗಿದೆ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಸುಹಾಸ್ ಶೆಟ್ಟಿ ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಅಬ್ದುಲ್ ರಹಿಮಾನ್ ಕೊಲೆ, ಮತ್ತೊಂದು ಪ್ರತೀಕಾರಕ್ಕೆ ಪ್ಲಾನ್. ಹೀಗೆ ಸಾಲು ಸಾಲು ಕೊಲೆಗಳಿಂದಾಗಿ ಕೊತ ಕುದಿಯುತ್ತಿದ್ದ ಕರಾವಳಿಯನ್ನ ತಣ್ಣಗಾಗಿಸಲು ಖಾಕಿ ಹೊಸ ಮದ್ದು ರೆಡಿ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ, ಮಂಗಳೂರಿಗೆ ಹೊಸ ಕಮಿಷನರ್ ನೇಮಕ ಆಗುತ್ತಿದ್ದಂತೆ ಈಗ ಬೇಟೆ ಶುರುವಾಗಿದೆ. ಹಳೆಯ ಕಡತಗಳನ್ನು ಕೆದಕುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕರಾವಳಿಯಲ್ಲಿ ನಡೆದಿರುವ ಕೊಲೆಗಳು ಮತ್ತು ಹಂತಕರ ಜಾತಕವನ್ನ ಜಾಲಾಡುತ್ತಿದ್ದಾರೆ. ಆಗಲೇ ಪೊಲೀಸರಿಗೆ ಒಂದು ಅಂಶ ಕನ್ಫರ್ಮ್ ಆಗೋಗಿದೆ. ಇಲ್ಲಿ ನಡೆಯುವ ಕೊಲೆಗಳಿಗೂ ನಿರ್ದಿಷ್ಟ ಸಂಘಟನೆಗಳಿಗೂ ಸಂಪರ್ಕ ಇದೆ ಎನ್ನುವುದು. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಹಳೆ ಜಾತಕದಿಂದ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಅಸಾಧ್ಯ ಎನ್ನುವುದು ಪೊಲೀಸರಿಗೂ ಅರ್ಥವಾದಂತಿದೆ. ಹೀಗಾಗಿ ಮೇ ತಿಂಗಳಲ್ಲಿ ನಡೆದ 2 ಕೊಲೆಗಳು ಮತ್ತು ಅದರ ಸುತ್ತ ನಡೆದಿರುವ ಭಾಷಣಗಳ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲಿಸಿದ್ದಾರೆ. ತಮ್ಮ ಭಾಷಣಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ನಾಯಕರ ವಿರುದ್ಧವೇ ಈಗ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಕರಾವಳಿಯಲ್ಲಿ ಆರ್ಎಸ್ಎಸ್ನ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಕೇಸ್ ಬಿದ್ದಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಎನ್ಎಸ್ 353 ಸಬ್ಸೆಕ್ಷನ್ 2 ಅಡಿ ಪ್ರಕರಣ ದಾಖಲಾಗಿದ್ದು ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಒಂದೆಡೆ ಪೊಲೀಸರು ದ್ವೇಷ ಭಾಷಣದ ವಿರುದ್ಧ ಪ್ರಕರಣ ದಾಖಲಿಸಲು ಶುರು ಮಾಡಿದ್ರೆ, ಮತ್ತೊಂದೆಡೆ ಪುತ್ತೂರಿನ ಪ್ರಭಾವಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾಗೆ ಗಡೀಪಾರಾಗುವ ಭೀತಿ ಎದುರಾಗಿದೆ. ಹೀಗೆ ಕರಾವಳಿ ಜಿಲ್ಲೆಯ ಪ್ರಮುಖ ನಾಯಕರು ಮಾತ್ರವಲ್ಲ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಎಂದು ಕರೆಸಿಕೊಂಡು ಪೊಲೀಸರು ವಿಚಾರಣೆಗೆ ಕರೆದರೂ ಬಾರದವರ ವಿರುದ್ಧವೂ ಈಗ ಖಾಕಿ ಕಾರ್ಯಾಚರಣೆ ಶುರುವಾಗಿದೆ. ರಾತ್ರೋರಾತ್ರಿ ಮನೆಗಳ ಬಾಗಿಲು ತಟ್ಟಿರುವ ಪೊಲೀಸರ ಕ್ರಮದ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ಆದರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇಂತಹ ಆರೋಪಗಳಿಗೆ ತಲೆಕೆಡಿಸಿಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಎನ್ನುತ್ತಿದ್ದಾರೆ. ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತೆ 180 ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಪೊಲೀಸರು ಕೇವಲ ಹಿಂದೂ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರನ್ನ ಮಾತ್ರ ವಿಚಾರಣೆ ನಡೆಸಿರುವುದು ಬಿಜೆಪಿಯ ಆಕ್ರೋಶಕ್ಕೆ ಗುರಿಯಾಗಿದೆ. ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ. ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಇದರ ನಡುವೆಯೇ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಮಳೆಯನ್ನು ಲೆಕ್ಕಿಸದೆ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ರಹಿಮಾನ್ ಹತ್ಯೆಗೆ ಸರ್ಕಾರದ ವೈಫಲ್ಯವೇ ಕಾರಣ. ಪ್ರಚೋದನಾಕಾರಿ ಭಾಷಣ ಮಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಎಸ್ಡಿಪಿಐ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಎಸ್ಡಿಪಿಐ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದಲ್ಲೇ ಪೊಲೀಸರು ಭರ್ಜರಿ ಡ್ರಿಲ್ ಮಾಡಿ ಇನ್ನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಸಂದೇಶ ನೀಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.